ಸಾವಿನ ಊರಿನಲ್ಲೂ ಕೂಡ ಅಸ್ಪೃಶ್ಯತೆ ತಾಂಡವವಾಡಿದೆ. ದೇಶ ಕಾದವನ ಸಾವಿನಲ್ಲೂ ಕೂಡ ಜಾತಿ ಹುಡುಕಾಟ ನಡೆದಿದೆ ಈ ಊರಲ್ಲಿ. ಇನ್ನು ಯಾವ ಕಾಲದಲ್ಲಿದೆ ನಮ್ಮ ಸಮಾಜ? ಈ ಪ್ರಶ್ನೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು. ದೇಶ ಕಾದ ಯೋಧನ ಸಾವಿನಲ್ಲೂ ಕೂಡ ಜಾತಿ ಹುಡುಕಾಟ ನಡೆದಿದೆ. ಯಾವ ಕಾಲದಲ್ಲಿದೆ ನಮ್ಮ ಸಮಾಜ? ಹಾಗಾದ್ರೆ ಕಳೆದ 20 ವರ್ಷ ದೇಶ ಸೇವೆ ಮಾಡಿ ಬಂದಂತಹ ಯೋಧ ಈಗ ಸಾವನ್ನಪ್ಪಿರೋದು ಊರಲ್ಲಿ. ಸಾವಿನ ಬಳಿಕವಾದ್ರೂ ಒಗ್ಗಟ್ಟಿನ ವಿದಾಯ ಕೊಡೋಕೆ ಯಾರೂ ಇಲ್ಲ. ಊರಲ್ಲಿರುವಂತಹ ಜನ ದೇಶಕ್ಕಾಗಿ ಜೀವನವನ್ನೇ ಕೊಟ್ಟಂತ ಯೋಧ ದಲಿತನಾಗಿದ್ದೆ ತಪ್ಪ? ದಲಿತ ಅನ್ನೋ ಕಾರಣಕ್ಕೆ ಊರಿನವರು ಹೀಗೆ ಮಾಡುವುದ? ಇದೆಂಥ ಸಮಾಜ, ಇದೆಂಥ ಊರು, ಇದೆಂಥ ಜನ, ಎಂಥ ಜನಗಳಿರುವಂತ ಊರು ಅನ್ನುವಂತ ಸಹಜ ಪ್ರಶ್ನೆ. ಈಗಲೂ ಜಾತಿ, ಅಸ್ಪೃಶ್ಯತೆ, ಮೇಲು ಕೀಳು, ನಾಚಿಕೆಯಾಗಬೇಕು ಈ ರೀತಿಯಾಗಿ ಮಾಡಿದಂಥವರಿಗೆ. ನಿವೃತ್ತ ಯೋಧನ ಅಂತ್ಯಕ್ರಿಯೆಯಲ್ಲೂ ಕೂಡ ಅಸ್ಪೃಶ್ಯತೆಯ ಭೂತ ಇದ್ದಿದೆ. ಅಂತ್ಯಕ್ರಿಯೆಗೆ ಬಂದಿದ್ದಂತಹ ಸಂಬಂಧಿಕರಿಗೆ ಗ್ರಾಮಸ್ಥರಿಂದ ಕಿರಿಕಿರಿಯನ್ನುಂಟು ಮಾಡಲಾಗಿದೆ. ದೇಶ ಕಾಯಲು ಇಲ್ಲದಂತಹ ಜಾತಿ ಗ್ರಾಮಗಳಲ್ಲಿ ಈಗ ಆ ಯೋಧನ ಸಾವಿನ ನಂತರದಲ್ಲಿ ಕಾಣಿಸಿರುವಂಥದ್ದು ನಿಜಕ್ಕೂ ಕೂಡ ತಲೆ ತಗ್ಗಿಸುವಂತ ಘಟನೆ. ಮೃತ ಯೋಧನ ಸಂಬಂಧಿಕರೆಲ್ಲ ದಲಿತರು ಬರ್ತಾರೆ ಅಂತ ಅಂಗಡಿ ಹೋಟೆಲ್ಗಳನ್ನ ಬಂದ್ ಮಾಡಲಾಯ್ತಾ? ಇಂಥದ್ದೊಂದು ಗಂಭೀರ ಆರೋಪವನ್ನು ಮಾಡಲಾಗಿದೆ. ನಾವು ಹೋಟೆಲ್ಗಳಿಗೆ ಹೋಗ್ತೀವಿ ಅಂತಾನೆ ಅವರು ಹೋಟೆಲ್ಗಳನ್ನ, ಅಂಗಡಿಗಳನ್ನ ಬಂದ್ ಮಾಡಿಕೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಚಿನ್ನಾಪುರ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. 20 ವರ್ಷ ದೇಶ ಸೇವೆ ಸಲ್ಲಿಸಿದಂತ ಹನುಮಂತಪ್ಪ ಹರಿಜನ್ ಯೋಧ ನನ್ನ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ನಡೆದಂತಹ ಘಟನೆ. ಅಂತ್ಯಕ್ರಿಯೆಗೆ ಆಗಮಿಸಿದಂತ ಸಂಬಂಧಿಕರು ದೂರದ ಊರುಗಳಿಂದ ಬಂದಿರ್ತಾರೆ. ನಿವೃತ್ತ ಯೋಧ ಹನುಮಂತಪ್ಪ ಸಂಬಂಧಿಕರು ಗ್ರಾಮದಲ್ಲಿ ಅಂಗಡಿಗಳು, ಹೋಟೆಲ್ಗಳು ಬಂದಾಗಿತ್ತಂತೆ. ಒಂದು ಕೂಡ ಓಪನ್ ಆಗಿರಲಿಲ್ಲ. ದಲಿತರು ಹೋಗ್ತಾರೆ ಅಂತಾನೆ ಬಂದ್ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ದಲಿತರು ಮೃತಪಟ್ಟಾಗ್ಲೆಲ್ಲ ಹೀಗೆ ಮಾಡ್ತಾರಂತೆ. ದೇಶಕ್ಕಾಗಿ ಜೀವನವನ್ನೇ ಕೊಟ್ಟಂತ ಯೋಧನಿಗೆ ಊರಿನವರಿಂದ ಅವಮಾನಕರವಾದಂತ ವಿದಾಯವನ್ನ ನೀಡಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಘಟನೆ ನಡೆದಿದೆ ಬಾಗಲಕೋಟೆಯಲ್ಲಿ. ದೇಶಕ್ಕಾಗಿ ಇಡೀ ಜೀವಮಾನವನ್ನೇ ತೆಯ್ದಂತ ಯೋಧ ಮೃತಪಟ್ಟಂತ ದಿನದಂದು ಅವಮಾನಕರ ಬೀಳ್ಕೊಡುಗೆ, ವಿದಾಯ. ಅಂತಿಮ ದರ್ಶನಕ್ಕೆ ಬಂದವರಿಗೆ ನೀರು ಸಿಕ್ಕಿಲ್ಲ, ಟೀ ಸಿಕ್ಕಿಲ್ಲ. ಅಟ್ಲೀಸ್ಟ್ ದುಡ್ಡು ಕೊಡ್ತೀನಂದ್ರು ಕೂಡ ನೀರು, ಟೀ, ಕಾಫಿ, ತಿಂಡಿಗೆ ಬರ್ತಾರೆ, ಅಂಗಡಿ ಒಳಗಡೆ ಬಂದ್ಬಿಡ್ತಾರೆ ಅಂತ ಹೋಟೆಲ್ಗಳನ್ನ ಬಂದ್ ಮಾಡಲಾಗಿದೆ. ದಲಿತ ಸಾವಿನ ಮನೆಯವರು ಬರಬಾರದು ಅಂತ ಬಂದ್ ಮಾಡಲಾಗಿದೆ. ಇಂಥ ಜನರ ಮನಸ್ಸು ಬದಲಾಗುವುದು ಯಾವಾಗ? ಜಾತಿ ಅಸ್ಪೃಶ್ಯತೆಯ ಗೊಡವೆಯಿಂದ ಹೊರಗಡೆ ಬರೋದು ಯಾವಾಗ? ಯಾವ ಕಾಲದಲ್ಲಿದ್ದೀವಿ ನಾವು? ಊರಿನ ಜನರಲ್ಲಿ ಅರಿವು ಮೂಡಿಸಲು ಅಧಿಕಾರಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಮಾರ್ಚ್ 2ರಂದು ಸಭೆಯನ್ನ ಕರೆಯಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಹಶೀಲ್ದಾರ್ ಮತ್ತು ಪೊಲೀಸರ ಸಮ್ಮುಖದಲ್ಲಿ ಸಭೆ ನಡೆಸೋದಕ್ಕೆ ತೀರ್ಮಾನ ಆಗಿದೆ. ಯೋಧನಿಗಾದ ಅವಮಾನವಂತೂ ಮರೆಯೋಕ್ ಸಾಧ್ಯ ಇಲ್ಲ. ಇನ್ಮುಂದಾದ್ರೂ ಕೂಡ ಜನರ ಮನಸ್ಸಿನಿಂದ ಈ ಅಸ್ಪೃಶ್ಯತೆ ಅನ್ನುವಂಥ ಭೂತ ದೂರವಾಗುತ್ತಾ? ಇನ್ಮುಂದಾದ್ರೂ ಚಿನ್ನಾಪುರ ಜನರ ಮನಸ್ಸು ತಿಳಿಗೊಳ್ಳುತ್ತಾ? ನಾವೆಲ್ಲರೂ ಒಂದು ಮನುಷ್ಯರು ಅನ್ನುವಂಥ ಭಾವನೆ ಬರುತ್ತಾ? ಸ್ಥಳಕ್ಕೆ ಇಳಕಲ್ ತಹಶೀಲ್ದಾರ್ ಹಾಗೂ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಮಾರ್ಚ್ 2ನೇ ತಾರೀಕು ಸಭೆಯನ್ನ ನಡೆಸಿ ಈ ಅಸ್ಪೃಶ್ಯತೆಯ ವಿರುದ್ಧವಾಗಿ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಅನಾರೋಗ್ಯದಿಂದ ಯೋಧ ಹನುಮಂತಪ್ಪ ಅವರು ಮೃತಪಟ್ಟಿರೋದು. 20 ವರ್ಷ ದೇಶ ಸೇವೆ ಮಾಡಿ ಬಂದಿದ್ದಾರೆ, ಗಡಿ ಕಾಯ್ದು ಬಂದಿದ್ದಾರೆ. ಆಗಿಲ್ದಂತಹ ಜಾತಿ, ಅಸ್ಪೃಶ್ಯತೆ ಅವರ ಸಾವಿನಲ್ಲಿ ತೋರ್ಪಡಿಸಿರುವಂಥದ್ದು ನಿಜಕ್ಕೂ ಅವಮಾನಕರ ವಿಚಾರ ಆಯಿತು. ನಡ್ರಿ
ನಾವು SC/ST ಒಳಗೆ ಮಾಜಿ ಸೈನಿಕ ಒಬ್ಬರು ತೀರ್ಕೊಂಡಿದ್ರು. ಅದ್ರ ಸಲುವಾಗಿ ನಾವು ಏನೈತಿ ಇಲ್ಲಿ ಚಂತನ ಹೊರಗಡೆ ನಿಂತು ನಾವು ಹೈರಾಣಾಗಿ ಇಲ್ಲಿ ಒಂದು ಕಡೆ ನಾವು ಏನೋ ಒಂದು ಜ್ಯೂಸ್ ಏನೋ ತೊಗೊಳಕ್ಕೆ ಬಂದಿದ್ವಿ. ನಾವು ಆಲ್ರೆಡಿ ಅವ್ರಿಗೆ 25 ರೂಪಾಯಿ ಕೊಡೋದು 30 ರೂಪಾಯಿ ಕೊಟ್ಟು ನಾವು ಜ್ಯೂಸ್ ತೊಗೊಂಡಿದ್ವಿ ಅವರಿಗೆ. ಅವ್ರು ಆಲ್ರೆಡಿ ನಾವು ರೊಕ್ಕ ಕೊಟ್ಟಿದ್ದನು ಅವ್ರು ಏನಂದ್ರೆ ನಿಮ್ಮ ರೊಕ್ಕ ಮುಟ್ಟಂಗಿಲ್ಲ, ನಾವು ನಿಮ್ಮ ಜಾತಿ ಒಳಗೆ ತೀರ್ಕೊಂಡಾರ ಇವತ್ತು ಅಂದ ಕಾರಣಕ್ಕೆ ಏನೈತಲ್ಲ ನೀವು ಹೆಂಗೆ ನಮ್ಮ ರೊಕ್ಕ ಮುಟ್ಟಂಗಿಲ್ಲ, ನಾವು ಹಂಗೆ ನಿಮ್ಮ ಜ್ಯೂಸ್ ಮುಟ್ಟಂಗಿಲ್ಲ ಅಂದ್ಬಿಟ್ಟು ಅವ್ರು ಜ್ಯೂಸ್ ಚೆಲ್ಲಿದ್ದು ಹಿಸ್ಟ್ರಿ ಐತಲ್ಲಿ. ನಮಗೆ ಇದು ಏನು 10 ಹಳ್ಳಿ ಗ್ರಾಮದಾಗ ಇದು ಏನು ನಮ್ಮದು ಜಾತಿ ಇದು ನಡೆದೈತಲ್ಲ ಇದನ್ನು ಸ್ಟಾಪ್ ಆಗ್ಬೇಕು ಸರ್. ಇದು ಈ ಊರಾಗ ಏನು ಅದ್ರಾಗ ಈ ಊರಾಗ ಅತಿಯಾಗಿ ನಡೆದೈತೆ ಸರ್. ಇದು ಜಾತಿ ಏನು ಇದೈತಲ್ಲ ಈಗ ಹೋಟೆಲ್ ಬಂದ್ ಮಾಡಿ ಸರ. ಈಗ ನಾವು ಈಗ ಪೊಲೀಸರು ಬಂದ ತಕ್ಷಣ ಈ ಅಂಗಡಿನ ಬಂದ್ ಮಾಡಿ ಸರ. ಅದು ಏನೈತಿ ಸ್ಟಾಪ್ ಆಗ್ಬೇಕು. ಎಲ್ಲರೂ ಒಂದೇ ಥರ ಒಂದೇ ಜಾತಿ ಒಂದೇ ರಕ್ತ ಅನ್ನೋ ಥರ ಇರ್ಬೇಕು ಸರ್. ಸಮುದಾಯದವರು ಡೆತ್ ಆದ್ರೆ ಅಷ್ಟೇ ಉದ್ದೇಶಪೂರ್ವಕವಾಗಿ ಹೋಟೆಲ್ ಮತ್ತು ಕಿರಾಣಿ ಅಂಗಡಿ ಬಂದ್ ಮಾಡ್ತಾರೆ ಅನ್ನೋದು ವಿಷಯ ನಾವು ಕೇಳಿವಿ. ಅದು ಮುಂದಿನ ನಿರ್ಮಾಣದೊಳಗೆ ನಡಿಬಾರ್ದು. ಅದು ಆಗುತ್ತಂದ್ರೆ ಇವತ್ತೇನು ಊರಲ್ಲಿ ಕಿರಾಣಿ ಅಂಗಡಿ ಮತ್ತು ಚಾದ ಅಂಗಡಿ ಅನ್ನೋದು ಶಾಶ್ವತ ಬಂದ್ ಆಗ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ಜಾತಿ ಅಂತಕ್ಕಂಥದ್ದು ಏನೈತಿ ಅದನ್ನ ಅಳಿಸ್ಬೇಕು. ಪ್ರತಿನಿತ್ಯ ಏನು ಹೋಟೆಲ್ಗಳು ಏನು ಚಲೋ ಇರ್ತಾವ ಆ ರೀತಿ ಆಗ್ಬೇಕು. ಯಾಕಂದ್ರೆ ಒಬ್ಬ ಮಾಜಿ ಸೈನಿಕ ಇಲ್ಲಿ ಡೆತ್ ಆಗಿದ್ದು, ದೇಶ ಸೇವೆ ಮಾಡಿ ಬಂದಂತ ವ್ಯಕ್ತಿ ಅಂತವ್ರಿಗೆ ಅಗೌರವ ಕೊಡ್ತಕ್ಕಂಥ ಕೆಲಸ ಈ ಊರಾಗ ನಡೆದದ. ಅದು ಚಿನ್ನಾಪುರದಲ್ಲಿ ಅದು ಆಗ್ಬಾರ್ದಿತ್ತು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯೋಧ ಅನ್ನುವಂತ ಒಂದು ಹೆಸರು ಸಾಕು, ಬೇರೆ ಕಾರಣ ಬೇಕಾಗಿಲ್ಲ ಅಂತವರಿಗೆ ಗೌರವವನ್ನ ಕೊಡೋದಕ್ಕೆ. ಬಟ್ ಸಾವಲ್ಲೂ ಕೂಡ ಈ ರೀತಿಯಾಗಿ ಒಬ್ಬ ಯೋಧನಿಗೆ, ನಿವೃತ್ತ ಯೋಧನಿಗೆ ಅವಮಾನ ಮಾಡಿರುವಂಥದ್ದು ಸಹಿಸೋಕೆ ಆಗ್ತಾ ಇಲ್ಲ, ನಾಚಿಕೆ ಆಗ್ತಾ ಇದೆ ಈ ಘಟನೆಯನ್ನ ಹೇಳೋದಕ್ಕೆ. ಬಟ್ ಏನ್ ಕ್ರಮ ಆಗುತ್ತೆ ಇದ್ರ ಬಗ್ಗೆ? ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ಅಮರೇಶ್ ತಹಶೀಲ್ದಾರ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಇದು ನಾವಿನ್ನೂ ಎಲ್ಲಿದ್ದೀವಿ ಅಂತ ಪ್ರಶ್ನೆ ಮಾಡಬೇಕಾದಂತ ಕಾಲ ಬಂದಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇದು ಇವತ್ತಿನ ಸಮಸ್ಯೆ ಅಂತೂ ಅನಿಸ್ತಾ ಇಲ್ಲ. ಯಾವಾಗ ದಲಿತರು ಇಲ್ಲಿ ಡೆತ್ ಆದ್ರೂ ಕೂಡ ಇದೇ ರೀತಿಯಾಗಿ ಮಾಡ್ತಾರಂತೆ. ತಮ್ಮ ಗಮನಕ್ಕಿತ್ತ ಇದು? ಇಲ್ಲ, ನಾನು ಈ ತಾಲೂಕಿಗೆ ಬಂದ್ಬಿಟ್ಟು 8 ತಿಂಗಳಾಯ್ತು. ಈ ತರದ ಘಟನೆ ಬಗ್ಗೆ ಏನು ಹೇಳಿರ್ಲಿಲ್ಲ. ಬಟ್ ನಿನ್ನೆ ಫೋನ್ ಬಂದಿದ ತಕ್ಷಣ ನಾವು ಇಮಿಡಿಯೇಟ್ಲಿ ಹೋಗಿದ್ದೀವಿ. ಹೋಗಿ ಅಲ್ಲಿ ಕಂಪ್ಲೇಂಟ್ ತಗೊಂಡು ಒಂದ್ ಅಂಗಡಿಯಲ್ಲಿ ಅದೇನೋ ಹೋಗ್ಬಿಟ್ಟು ಒಂದು ಜ್ಯೂಸ್ ಏನೋ ಕೇಳಿದ್ರಂತೆ. ಆ ಜ್ಯೂಸ್ ಕೊಡೋ ಟೈಮಲ್ಲಿ ಒಂದು ನಿಮ್ ಕಡೆಯಿಂದ ನಾವು ದುಡ್ಡು ತಗೊಳಲ್ಲ ಅಂತ ಈ ತರ ಹೇಳಿದ್ರಂತೇಳಿ. ಬಟ್ ಆ ಅಂಗಡಿದವ್ರಿಗೆ ಕರೆದ್ಬಿಟ್ಟು ನಾವು ಕ್ಲಾರಿಫಿಕೇಶನ್ ತಗೊಂಡಿದ್ದೀವಿ. ಸೊ ಇಮಿಡಿಯೇಟ್ಲಿ ಆ ಅಂಗಡಿಯವ್ರ ಕಡೆಯಿಂದಾನೆ ವಾಪಸ್ ಅವ್ರಿಗೆ ಇನ್ನೊಂದು ರೌಂಡ್ ಐಟಮ್ಸ್ ಕೊಡ್ತಿದ್ವಿ. ಸೊ ಇಲ್ಲ ಸರ್, ನಾವ್ ಹತ್ರ ಇನ್ನೂ ಭೇದ ಭಾವ ಮಾಡಿಲ್ಲ ಅಂತ ಹೇಳಿದ್ರು. ಸೊ ಇದಕ್ಕಾಗಿ ನಾವು ಮಂಡೇ ಮಾರ್ನಿಂಗ್ ಒಂದು ಇದು ಮಾಡ್ತಾ ಇದ್ದೀವಿ, ಪಬ್ಲಿಕ್ ಮೀಟಿಂಗ್, ಒಂದು ಶಾಂತಿ ಸಭೆ ಅಂತ ಹೇಳಿ. ಸೊ ಅಲ್ಲಿ 2 ಸಮುದಾಯದವ್ರಿಗೂ ಕರಿತಾ ಇದೀವಿ. ಸೊ ಕರೆದ್ಬಿಟ್ಟು ಅಲ್ಲಿ ವಾಸ್ತುಸ್ಥಿತಿ ಏನಿದೆ ಅಂತ ತಿಳ್ಕೊಂಡು ಆ ಬಗ್ಗೆ ಹರಿಸ್ತೀವಿ. ಓಕೆ. ಅಲ್ಲ, ಇದಕ್ಕೆ ಕಾರಣ ಆದಂತ ಈಗ ಈ ಅಂಗಡಿಗಳನ್ನ ಬಂದ್ ಮಾಡಿದವರನ್ನ ತಾವು ಮಾತನಾಡಿಸಿದ ಅಂತ ಹೇಳಿದ್ರಲ್ಲ, ಅವರ ಸಬೂಬು ಏನಾಗಿತ್ತು ಸರ್ ಇದಕ್ಕೆ? ನಾವ್ ಆತರ ಏನು ಮಾಡಿಲ್ಲ ಅಂತಾನೆ ಹೇಳಿದಾರೆ ಅವರು. ಇವನ್ ಅವ್ರು ಯಾರು ಕಂಪ್ಲೇಂಟ್ ಮಾಡಿದ್ರಲ್ಲ ಅವ್ರ ಮುಂದ್ಗಡೆನೆ ಕರೆದ್ಬಿಟ್ಟು ಹೇಳಿದ್ವಿ, ಈ ತರ ತಮ್ಮ ಅಗೇನ್ಸ್ಟ್ ಕಂಪ್ಲೇಂಟ್ ಇದೆ, ಏನ್ ಹೇಳ್ತೀರಾ ಅಂತಂದ್ರೆ, ಇಲ್ಲ ಸರ್ ನಾವ್ ಆತರ ಏನೂ ಮಾಡಿಲ್ಲ, ಇವಾಗ ಬಂದು ನಮ್ಮ ಅಂಗಡಿಯಿಂದ ತಗೊಂಡ್ರು ಕೂಡ ನಾವು ಕೊಡ್ತೀವಿ ಅಂತಾನೆ ಹೇಳ್ತಿದ್ರು. ಸೊ ಅದಕ್ಕೋಸ್ಕರ ಇದು ಬರೀ ಒನ್ ಸೈಡೆಡ್ ಆಗತ್ತೆ ಅಂತ ಹೇಳ್ಬಿಟ್ಟು ಮಂಡೇ ಮಾರ್ನಿಂಗ್ 10 ಗಂಟೆಗೆ ಅದೇ ಊರದಲ್ಲಿ ಒಂದು ಶಾಂತಿ ಸಭೆ ಇಟ್ಕೋತಾ ಇದೀವಿ. ನಾವೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹೋಗ್ತಾ ಇದೀವಿ. ಸೊ ಡೆಫಿನೆಟ್ಲಿ ಅಲ್ಲಿ ಏನಿದೆ ವಾಸ್ತುಸ್ಥಿತಿ ತಿಳ್ಕೊಂಡ್ಬಂದ್ಬಿಟ್ಟು ಇನ್ ಕೇಸ್ ಈ ತರ ಜಾತಿ ರಿಲೇಟೆಡ್ ಏನಾದ್ರು ಭೇದ ಭಾವ ಮಾಡ್ತಾ ಇದಾರೆ ಅಂತಂದ್ರೆ 100% ನಾವು ಅವತ್ತಿನ ದಿನ ಸ್ಟಾಪ್ ಮಾಡ್ತೀವಿ. ನಾವು ಇಡೀ ತಾಲೂಕಲ್ಲೂ ಕೂಡ ಈ ತರ ಆಗದಾಗೆ ನಾನು ನೋಡ್ಕೋತೀನಿ. ಈಗ ತಾವು ಬಂದು 1 ವರ್ಷ ಆಯ್ತು ಇಲ್ಲಿ ಚಾರ್ಜ್ ತೆಗೆದುಕೊಂಡು ಅಂತ ಹೇಳಿ. 8 ತಿಂಗಳಾಗಿದೆ ಬಂದು. ಬಟ್ ಈ ತರ ಇನ್ಸಿಡೆಂಟ್ ಏನೂ ಆಗಿಲ್ಲ ರೀ ನಾನು ಬಂದಾಗ. ಇದುವರೆಗೂ ಈ ರೀತಿಯ ಸಿಮಿಲರ್ ಆಗಿರುವಂತ ಪ್ರಕರಣ ಯಾವುದು ಬಂದಿಲ್ಲ ತಮ್ಮ? ಇಲ್ಲ ಇಲ್ಲ ಇಲ್ಲ, ಬಂದಿಲ್ಲ. ಯಾಕಂದ್ರೆ ಅಲ್ಲಿ ಜನ ಮಾತನಾಡ್ತಾ ಇದ್ರು, ಈಗ ಯಾವಾಗ ದಲಿತರು ಡೆತ್ ಆದ್ರಾಗೂ ಕೂಡ ಹೀಗೆ ಮಾಡ್ತಾರಂತೆ ಊರಲ್ಲಿ ಅಂತ. ಇಲ್ಲ, ಅದೇ ಲಾಸ್ಟ್ 8 months ಅಲ್ಲಂತೂ ಈ ತರ ಅಂತೂ ಬಂದೇ ಇಲ್ಲ ನೋಡ್ರಿ. ನಾವಂತೂ ರೌಂಡ್ಸ್ ಅಲ್ಲೂ ಇರ್ತೀವಿ. ಆಮೇಲೆ ಅವ್ರು ಯಾರು ಕಂಪ್ಲೇಂಟ್ ಎಲ್ಲ ಕೊಟ್ಟಿದಾರ ಆ ಯುವಕರು ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲೂ ಇದೀವಿ. ಬಟ್ ಅವ್ರು ಯಾರು ಹೇಳಿಲ್ಲ ಈ ತರ. ಈ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಸರ್? ಇದೇನಾದ್ರು ಅಟ್ರಾಸಿಟಿ ಆ ತರದ್ದೇನಾದ್ರು? ಇಲ್ಲ, ಈಗ ಆಸ್ ಆಫ್ ನೌ ಅಂತೂ ಆಗಿಲ್ಲ. ಬಟ್ ಮಂಡೇ ಮಾರ್ನಿಂಗ್ ಏನ್ ನಾವು ಪಬ್ಲಿಕ್ ಮೀಟಿಂಗ್ ಮಾಡ್ತೀವಲ್ಲ, ಸೊ ಅಲ್ಲಿ ಎಲ್ಲಾರ್ದು ಸ್ಟೇಟ್ಮೆಂಟ್ಸ್ ಅನ್ನ ತಗೊಂಡ್ಬಿಟ್ಟು ವಿಲ್ ಪ್ರೊಸೀಡ್. ಈಗ ಪ್ರತಿಭಟನೆ ಮಾಡದಂತವರ ಒತ್ತಾಯ ಏನು, ಬೇಡಿಕೆ ಏನಿಟ್ಟಿದ್ದಾರೆ ತಮ್ಮ ಮುಂದೆ? ಅಲ್ಲ, ಈ ತರ ಕರೆದ್ಬಿಟ್ಟು ಇದು ಸಾಲ್ವ್ ಮಾಡಿ, ಪದೇ ಈ ತರ ಇದು ರಿಪೀಟ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಬಟ್ ನಾನು ಹೇಳ್ತಾ ಇದ್ದೀನಿ, ಇದು ರಿಪೀಟ್ ಅಂತ ಅಲ್ಲ, ಇದು ಫಸ್ಟ್ ಟೈಮ್ ಬಂದಿರೋದು ನಮ್ಮ ಗಮನಕ್ಕೆ. ಸೊ ಮಂಡೇ ಮಾರ್ನಿಂಗು ಮೀಟಿಂಗ್ ಪಬ್ಲಿಕ್ ಹಿಯರಿಂಗ್ ಮಾಡ್ತೀವಲ್ಲ, ಸೊ ಅಲ್ಲಿ ಗೊತ್ತಾಗತ್ತೆ ಆಕ್ಚುಲಿ ಏನಿದೆ ಅಂತ ಹೇಳ್ಬಿಟ್ಟು. ಸೊ ಬಟ್ ನಾವಲ್ಲಿ ಹೋದಾಗಂತೂ ಅದು ಅಂಗಡಿ ಹತ್ತು ಓಪನ್ ಮಾಡಿಸ್ಬಿಟ್ಟು
ಐಟಮ್ಸ್ ಅನ್ನು ಕೊಡ್ಸಿದ್ವಿ, ನಾವು ಈ ತರ ಏನೋ ನಾವು ಭೇದ ಭಾವ ಮಾಡ್ತಾ ಇಲ್ಲ ಅಂತಾನೆ ಹೇಳಿದ್ದಾರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ನ್ಯೂಸ್ ಏಟೀನ್ ಜೊತೆ ಮಾತನಾಡೋದಕ್ಕೆ ಸರ್. ನೀವು ನಾಗರಾಜ್ ಮೇಲಿನ ಮನೆ ನಿವೃತ್ತ ಯೋಧನ ಚಿಕ್ಕಪ್ಪ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ತಾವು ಅಲ್ಲಿ ಜನ ಪ್ರತಿಭಟನೆ ಮಾಡಿದಾಗ ಮಾತನಾಡಿದ್ ನಾವು ಕೇಳಿಸ್ಕೊಂಡ್ವಿ. ಯಾವಾಗ ದಲಿತರು ಇಲ್ಲಿ ಮೃತಪಟ್ಟಾಗ್ಲೂ ಕೂಡ ಇದೇ ರೀತಿಯಾಗಿ ಅಂಗಡಿಗಳನ್ನ ಮುಚ್ತಾರೆ ಅಂತ ಹೇಳ್ತಿದ್ರಿ ತಾವು, ಅದು ನಿಜಾನಾ ಸರ್? ಹೌದು ಸರ್, ನಿಜ ಸರ್. ಅದು ಇವಾಗಲ್ಲ, ಒಂದು ಟೈಮು ಹಿಂದಕ್ಕೇನೆ ಆಗಿತ್ತು ಸರ್. ಅವಾಗಿಂದಾನೇ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅದು. ಹಲೋ ಸರ್, ಹೇಳಿ ಹೇಳಿ, ಏನೇನ್ ಪ್ರಾಬ್ಲಮ್ ಆಗ್ತಾ ಕೇಳ್ತಾ ಇದೆ ಸರ್? ಹೇಳಿ ಸರ್, ಕೇಳಿಸ್ತಿದೆ, ಹೇಳಿ ಸರ್. ಏನಿಲ್ಲ ಸರ್, ನಿನ್ನೆ ನಮ್ಮ ಚಿಕ್ಕಪ್ಪ ಎಕ್ಸ್ ಆರ್ಮಿ ಅವರು 20 years ಅವರು ಆರ್ಮಿಯಲ್ಲಿ ಡ್ಯೂಟಿ ಮಾಡಿ ಬಂದಿದ್ದಾರೆ. ನಿನ್ನೆ ಅಲ್ಲಿ ಸ್ಮಶಾನದಲ್ಲಿ ಪಿರಿಯಡ್ ನಡೀತಾ ಇತ್ತು. ಆ ಟೈಮ್ದಲ್ಲಿ ಯೋಧರು ಎಲ್ಲ, ನಿವೃತ್ತಿ ಯೋಧರು ಎಲ್ಲರೂ ಬಂದಿದ್ರು. ಆ ಟೈಮಲ್ಲಿ ಅವ್ರಿಗೆ ಒಂದು ಯಾವುದೋ ಒಂದು ಅಂಗಡಿಗಳಾಗ್ಲಿ, ಏನಾಗ್ಲಿ, ಒಂದು ವಾಟರ್ ಬಾಟ್ಲ್ ಆಗಲಿ, ಒಂದು ಕೋಲ್ಡ್ ಡ್ರಿಂಕ್ಸ್ ಆಗಲಿ, ಅವ್ರಿಗೆ ಯಾವುದೇ ತರವಾದ ಒಂದು ಏನಾದ್ರೂ ಒಂದು ಕೊಡಿಸ್ಬೇಕು, ಅವ್ರಿಗೆ ಒಂದು ಏನಾದ್ರೂ ಇದನ್ನ ಮಾಡ್ಬೇಕು ಅಂತಂದ್ರೂ ಒಂದು ನಮ್ ಜನ ಸತ್ತಿದ್ದಾರೆ. ಹಿಂದೂ ಮಾದಿಗ ಒಂದು SC/ST ಕಾಸ್ಟ್ ಅನ್ನೋ ಸಲುವಾಗಿ ಯಾವುದೇ ತರದ ಒಂದು ಶಾಪ್ಗಳು ಓಪನ್ ಆಗಿಲ್ಲ ಅಲ್ಲಿ ಸರ್. ಒಂದು ಶಾಪ್ಗಳನ್ನು ಓಪನ್ ಆಗಿಲ್ಲ. ನಮ್ದೇ ಅಂತ ಅಂತಲ್ಲ, ಒಂದು ನಿವೃತ್ತಿ ಸೈನಿಕನಿಗೂ ಕೂಡ ಅಲ್ಲಿ ಅವಮಾನ ಆಗಿದೆ ಅನ್ನೋದು ನಾ ಇವಾಗ. ಅಲ್ಲ ನಾಗರಾಜ್ ಅವರೇ, ಈ ಹಿಂದೆ ಕೂಡ ಯಾರು ಸತ್ತೋದ್ರು ಹಿಂಗೆ ಮಾಡ್ತಾರ ಅಲ್ಲಿ? ಇಲ್ಲ ಸರ್, ಹೌದೌದು, ಓಕೆ, ಹೌದು ಸರ್. ಯಾರು ಸತ್ತೋದ್ರು ಹಿಂಗೆ ಇದೆ ಸರ್ ಅದು. ಈಗ ನಾರ್ಮಲ್ ನಮ್ಮೂರಲ್ಲಿ ಮಾತ್ರ ಕ್ಲಿಯರ್ ಆಗ್ತಾ ಇಲ್ಲ. ಈಗ ಈ ಸಾವಿನ ವಿಚಾರ ಬಿಟ್ಬಿಡಿ, ನಾರ್ಮಲ್ ದಿನಗಳಲ್ಲಿ ಹೆಂಗಿರುತ್ತೆ? ಈಗ ಪ್ರತಿನಿತ್ಯ ನೀವು ಅಂಗಡಿಗಳೆಲ್ಲ ನಾರ್ಮಲ್ ದಿನದಲ್ಲಿ ಎಲ್ಲ ನಾರ್ಮಲ್ ಆಗಿ ಇರುತ್ತೆ, ಎಲ್ಲ ಓಪನ್ ಆಗಿರುತ್ತೆ, ಎಲ್ಲ ನಾರ್ಮಲ್ ಆಗಿ ಹೆಂಗಿರುತ್ತೆ ಹಂಗೆ ಓಪನ್ ಆಗಿರುತ್ತೆ ಸರ್. ಅಂದ್ರೆ ನೀವು ಅಂಗಡಿಗೆ ಹೋಗ್ತೀರಾ, ಎಲ್ಲ ಖರೀದಿ ಮಾಡ್ತೀರಾ, ಟೀ ಕುಡಿತೀರಾ, ಕಾಫಿ ಕುಡಿತೀರಾ? ಸರ್, ಹೋಗ್ತೀವಿ ಸರ್, ಎಲ್ಲ ನಡೆಯುತ್ತೆ. ಬಟ್ ಆದ್ರೆ ನಮ್ಗೆ ಆದಂತ SC/ST ಒಂದು ಸ್ವೀಟ್, SC/ST ಅವ್ರಿಗೆ ಆದಂತ ಒಂದು ಸ್ವೀಟ್ ಬೇರೆ ಇದೆ, ಅವ್ರಿಗೆ ಆದಂತ ಒಂದು ಗ್ಲಾಸ್ ಆಗಿರ್ಬೋದು, ಒಂದು ಲೋಟ ಆಗಿರ್ಬೋದು, ಎಲ್ಲ ತರದ ಅವ್ರಿಗೆ ಆದಂತ ಬೇರೆ ಇದೆ ಸರ್ ಅಲ್ಲಿ. ಓಕೆ, ಎಲ್ಲ ಒಂದು ಬೇರೆ ಇದೆ ಸರ್ ಅಲ್ಲಿ. ಯಾವಾಗಿಂದ ಸರ್ ಹಿಂಗ ಆಗ್ತಿರೋದು ಇದು? ಸರ್, ಇದು ಬಹಳ ಇವಾಗ ಸುಮಾರು ವರ್ಷಗಳಾಯ್ತು. ಬಟ್ ನಾವು ಇವಾಗ್ಲಿಂದ ನಮ್ಗೆ ತಿಳುವಳಿಕೆ ಬಂದಾಗ್ಲಿಂದಾನು ಇತ್ತು. ಬಟ್ ನಮ್ಗೆ ತಿಳುವಳಿಕೆ ಬಂದಾಗ್ಲಿಂದಾನು ಇದೇ ಕಂಟಿನ್ಯೂ ಇದೆ. ಬಟ್ ನಾವು ಇವಾಗ್ಲಿಂದ ನಾವು ಸ್ವಲ್ಪ ಇದಾಗಿದೆ. ಅಲ್ಲ, ಈಗ ಈ ಹಿಂದೆ ಕೂಡ ಸಾವುಗಳಾದಾಗ ಹಿಂಗೇ ಮಾಡ್ತಾ ಇದ್ರು, ಅಂಗಡಿಗಳನ್ನು ಮುಚ್ತಾ ಇದ್ರು, ಬೇರೆ ಬೇರೆ ಸೀಟ್ಗಳನ್ನು ಕೊಡ್ತಾರೆ, ಕುಡಿಯಕ್ ಗ್ಲಾಸ್ಗಳನ್ನು ಬೇರೆ ಕೊಡ್ತಾರೆ ಅಂತ ತಾವ್ ಹೇಳ್ತಾ ಇದೀರಿ. ನಿಮ್ಗೆ ಗೊತ್ತು ಕಾನೂನಾತ್ಮಕವಾಗಿ ಅದು ತಪ್ಪು, ಎಲ್ಲರನ್ನ ಒಂದೇ ಭಾವನೆಯಿಂದ ನೋಡ್ಬೇಕು ಅಂತ. ಯಾಕೆ ನೀವು ಧ್ವನಿ ಎತ್ತಲಿಲ್ಲ ಇಲ್ಲಿವರೆಗೂ? ಎಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಲ್ಲ? ಯಾಕೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ? ಸರ್, ಒಂದೇದ್ದು ನಾವು ಡ್ಯೂಟಿ ಮೇಲೆ ಇರೋ, ನಮ್ಮ ಮನೆಯಲ್ಲಿ ಯಾರು ಇರ್ತಾರಲ್ಲ. ನಮ್ಮ ಮನೆಯಲ್ಲಿ ಪ್ರತಿಯೊಂದು ಹುಡುಗರು ಯಾರು ಊರಲ್ಲಿರಲ್ಲ. ಎಲ್ಲರೂ ಈಗ ಯಾಕಂದ್ರೆ ಎಲ್ಲರೂ ದುಡ್ಕೊಂಡ್ ತಿನ್ನಕ್ಕೆ ವಲಸೆ ಹೋದವ್ರು ಸರ್, ಯಾರು ಇರ್ತಾ ಇರ್ಲಿಲ್ಲ. ನಿನ್ನೆಲ್ಲರೂ ಕೂಡಿ ಬಿಟ್ಟು ಈ ತರ ಇದು ಇದು ಆಗಿರೋದು ಸರ್. ಇದು ಎಲ್ಲ ಈಗ ತಹಶೀಲ್ದಾರ್ ಮಾತನಾಡಿದ್ರು ನಮ್ಗೆ ನಿಮ್ಗಿಂತ ಮೊದಲು. ಅವ್ರು ಹೇಳಿದ 8 ತಿಂಗಳಾಯ್ತಂತೆ ಬಂದು, ಇಲ್ಲಿವರೆಗೂ ನಮ್ಗೆ ಆ ರೀತಿಯಾದಂತ ಸಮಸ್ಯೆಗಳನ್ನ ಯಾರು ಹೇಳ್ಕೊಂಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಇದು ಒಂದು ಮಾತು ಸರ್. 8 ತಿಂಗಳ ಹಿಂದೇನು ಅವ್ರಿಗೆ ಜಸ್ಟ್ ಒಂದು ಮಾತು ಹೇಳಿದ್ವಿ ಸರ್. ಏನಂತ ಸರ್, ಈ ತರ ಆಗ್ತಾ ಇದೆ ಅಂತ ಹೇಳಿದ್ವಿ, ನೆಕ್ಸ್ಟ್ ಟೈಮ್ ಈ ತರ ಆಗಲ್ಲ ಅಂತ ಹೇಳಿದ್ರು. ಅದೇ 8 ತಿಂಗಳ ಅಂತ ಹೇಳಿದ್ರು ತಹಶೀಲ್ದಾರ್ ಸಾಯಿರು ಸರ್ ಹೇಳಿದ್ರು. 8 ತಿಂಗಳ ಹಿಂದೆ ಬಂದಿದ್ರು. ಬಟ್ ಈ ತರ ನೆಕ್ಸ್ಟ್ ಟೈಮ್ ಆಗಲ್ಲ, ಸ್ಮಶಾನ ಕಟ್ಕೊಡ್ತೀವಿ ನಿಮ್ಗೆ, ನಾವು ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ವಿ ಸರ್ ತಹಶೀಲ್ದಾರ್ ಸರ್ ಹತ್ರ. ಅಲ್ಲಲ್ಲ, ಈ ಸಮಸ್ಯೆ ಬಗ್ಗೆ ತಹಶೀಲ್ದಾರ್ ಹತ್ರ ಮಾತಾಡಿದ್ರ ನೀವು? ಸರ್, ನಿನ್ನೆ ಬಂದಿದ್ರು, ಎಲ್ಲ ಮಾತನಾಡಿದ್ವಿ. ಹೇಳ್ಕೊಂಡಿದ್ದೀವಿ ಸರ್ ನಾವು. ಇದನ್ನ ನೆಕ್ಸ್ಟ್ ಟೈಮ್ ಈ ತರ ಆಗಲ್ಲ ಅಂತ ಹೇಳಿದ್ರು ಸರ್. ಮತ್ತೆ ಇವಾಗ ನೆಕ್ಸ್ಟ್ ಟೈಮ್ ಪದೇ ಅದೇ ರಿಪೀಟ್ ಆಗಿದೆ ಸರ್. ಇವಾಗ ನಾವ್ ಏನ್ ಮಾಡ್ಬೇಕು ನಮಗ್ ಗೊತ್ತಿಲ್ಲ. ಕಾನೂನು ಆಗಿ ಇದು ಏನಿದೆ ನಾವು ಅದನ್ನ ಹೋರಾಟ ಮಾಡ್ತೀವಿ ಸರ್ ನಾವು. ಓಕೆ, ನೋಡೋಣ ಸರ್ ಏನಾಗುತ್ತೆ ಅಂತ. 2ನೇ ತಾರೀಕು ಮೀಟಿಂಗ್ ಮಾಡ್ತಾರಂತ ತಹಶೀಲ್ದಾರ್ ಮತ್ತು ಪೊಲೀಸ್ ಅಧಿಕಾರಿಗಳು ಬಂದು ಏನ್ ಹೇಳ್ತಾರೆ ನೋಡೋಣ. ಥ್ಯಾಂಕ್ ಯು ನಾಗರಾಜ್ ಅವರೇ, ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಅಧಿಕಾರಿಗಳು ಶಾಂತಿ ಸಭೆಯನ್ನ ಮಾಡ್ತೀವಿ, ಏನಾದ್ರೂ ತಪ್ಪು ಕಂಡು ಬಂದ್ರೆ ಆಕ್ಷನ್ ತೆಗೆದುಕೊಳ್ತೀವಿ ಅನ್ನುವಂತ ಭರವಸೆ ಕೊಡ್ತಾ ಇದ್ದಾರೆ. ಬಟ್ ಇದು ಜನರ ಮನಸ್ಸಲ್ಲಿ ಮೂಡಬೇಕಾದಂತಹ ವಿಚಾರ. ನಾವೆಲ್ಲರೂ ಸಮಾನರು, ಜಾತಿ ಭೇದ ಭಾವ ಮಾಡಬಾರದು ಅನ್ನುವಂಥದ್ದು ಜನರ ಪ್ರತಿಯೊಬ್ಬರ ಮನಸ್ಸಲ್ಲಿ ಮೂಡಬೇಕಾಗಿರುವಂಥದ್ದು. ಬಟ್ ಅದು ಯಾವಾಗ ಮೂಡುತ್ತೆ ಅನ್ನೋದನ್ನ ನೋಡೋಣ. ವೇದಿಕೆ ಮೇಲೆ ನಮ್ಮ ಪಕ್ಷದ ಹಲವಾರು ಮುಖಂಡರಿದ್ದಾರೆ, ನನ್ನ ಶಾಸಕ ಮಿತ್ರರಿದ್ದಾರೆ, ಸಂಸತ್ ಸದಸ್ಯರಿದ್ದಾರೆ. ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಒಂದು 10-15 ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು.
ನಾನು ಪ್ರಥಮವಾಗಿ ಈ 93 ವರ್ಷದಲ್ಲಿ ಬಿಜಾಪುರಕ್ಕೆ ಸನ್ಮಾನ್ಯ ದೇವೇಗೌಡರು ಬಂದು ಹಳೆಯ ಹಲವಾರು ಈ ಭಾಗದ ಅಭಿವೃದ್ಧಿಗೋಸ್ಕರವಾಗಿ, ನೀರಾವರಿ ಯೋಜನೆಗಳಿಗೋಸ್ಕರವಾಗಿ ಯಾವ ಶ್ರಮವನ್ನು ಪಟ್ಟಿದ್ರು ಅಂತಕ್ಕಂಥದ್ದನ್ನು ಇವತ್ತೇನು ಹೇಳಲಿಕ್ಕೆ ಬಂದಿದ್ದಾರೆ. ಬಹಳ ಜನ ಹಿರಿಯರಿದ್ದೀರಿ. ಇವತ್ತಿನ ನಮ್ಮ ಯುವಕರಿಗೆ ಅವರ ನೀರಾವರಿ ವಿಷಯದಲ್ಲಿ ಕೈಗೊಂಡಂತಹ ಯೋಜನೆಗಳ ಬಗ್ಗೆ ಬಹಳ ಜನಕ್ಕೆ ಗೊತ್ತಿಲ್ಲ. ಒಂದು ಬಾರಿ 1983-84 ಇಸ್ವಿನಲ್ಲಿ ಕೃಷ್ಣಾ ನೀರಾವರಿ ಯೋಜನೆಯನ್ನ ಅನುಷ್ಠಾನಕ್ಕೆ ಕೊಡಿಸ್ತಕ್ಕಂಥದ್ದಕ್ಕೆ ವೇಗವನ್ನು ಕೊಡಲಿಕ್ಕೆ 200 ಕೋಟಿ ಹಣವನ್ನು ಕೇಳಿದ್ರು ಅವತ್ತಿನ ಮುಖ್ಯಮಂತ್ರಿಗಳಿಗೆ. ಅವತ್ತಿನ ಮುಖ್ಯಮಂತ್ರಿಗಳು ಮತ್ತು ಅವರ ಅಧಿಕಾರಿ ಹಣವನ್ನು ನಾವು ಮರದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿಂದ ಹಣ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಅವತ್ತು ಆ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಂತ ಒಂದು ಪ್ರಕರಣ ವಿಜಯಪುರದ ಜನತೆಗೆ ನಾನು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಅದೇ ರೀತಿಯಲ್ಲಿ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇಂದಿರಾ ಗಾಂಧಿ ಅವರನ್ನ ಇಲ್ಲಿಗೆ ಆಹ್ವಾನ ಕೊಟ್ಟು ವಿಜಯಪುರದಲ್ಲಿ ಚಿನ್ನದಲ್ಲಿ ಅವ್ರನ್ನ ತೂಗಿಸ್ತಾರೆ, ತುಲಾಭಾರ ಮಾಡ್ತಾರೆ ಇಂದಿರಾ ಗಾಂಧಿ ಅವರಿಗೆ. ಒಂದು ನಯಾ ಪೈಸವನ್ನ ಈ ಒಂದು ಕೃಷ್ಣಾ ನೀರಾವರಿ ಯೋಜನೆಗೆ ಕೇಂದ್ರ ಸರ್ಕಾರ ಕೊಡಲಿಲ್ಲ. ಯಾವುದೇ ಸರ್ಕಾರಗಳು 50 ವರ್ಷದಲ್ಲಿ ಈ ಒಂದು ಭಾಗದ ನೀರಾವರಿ ಯೋಜನೆಗಳಿಗೆ ಹಣವನ್ನು ಕೊಡಲಿಲ್ಲ. ನಿಮ್ಮಗಳ ಆಶೀರ್ವಾದದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಒಂದು ಅವಕಾಶಗಳೇನು ದೊರಕಿತು. ಅವತ್ತು ಅವರು ಕೈಗೊಂಡಂಥ ಒಂದು ತೀರ್ಮಾನದ ಹಿನ್ನೆಲೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಸುಮಾರು 20,000 ಕೋಟಿ ರೂಪಾಯಿಗಳು ಬಂದಂಥದನ್ನ ಉತ್ತರ ಕರ್ನಾಟಕದ ಜನತೆ ಮರೀತಕ್ಕಂಥದ್ದಲ್ಲ ಅನ್ನೋದನ್ನ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತಿನ ಈಗಿನ ಸರ್ಕಾರದ ಬಗ್ಗೆ ತಾವು ಯೋಚನೆ ಮಾಡಿ, ನಮ್ಮ ತಾಯಂದರು ವಿಶೇಷವಾಗಿ ಈ ಸರ್ಕಾರ ಕೊಡ್ತಕ್ಕಂಥ 5 ಗ್ಯಾರಂಟಿಗಳ ಒಂದು ಪ್ರಮುಖವಾದಂಥ ಒಂದು ಗ್ಯಾರಂಟಿ 2,000 ರೂಪಾಯಿಗಳು. ಈ 2,000 ರೂಪಾಯಿಗಳಿಗೆ ನೀವೇನು ಮರಳಾಗ್ತಾ ಇದ್ದೀರಿ? ಒಂದು ಕಡೆ ನಿಮಗೆ 2,000 ರೂಪಾಯಿಗಳ ಹಣವನ್ನು ಕೊಡ್ತಕ್ಕಂಥದ್ದು ಒಂದು ಭಾಗ. ಇವತ್ತು ಈ ಸರ್ಕಾರ ಕಳೆದ 2.5 ವರ್ಷದಲ್ಲಿ ಯಾವ ಒಂದು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ತೆರಿಗೆಯನ್ನು ವಿಧಿಸಿದ್ರು ಯೋಚನೆ ಮಾಡಿ. ಯಾವೊಂದು ಸರ್ಕಾರದಿಂದ ಮಾರಾಟ ಮಾಡ್ತಕ್ಕಂಥ ಮದ್ಯದ ಬಾಟ್ಲಿಗಳ ಮೇಲೆ ಎಷ್ಟು ಏರಿಕೆ ಮಾಡಿದ್ರು ದುಡ್ಡು, ಅದನ್ನು ಕೊಡೋರು ಯಾರು? ಅದನ್ನು ಕೊಡ್ತಕ್ಕಂಥದ್ದು ನಿಮ್ಮ ಕುಟುಂಬದ ಯಜಮಾನರುಗಳು, ಇಲ್ಲ ನಿಮ್ಮ ಮಕ್ಕಳು ಕೊಡಬೇಕು ಆ ದುಡ್ಡನ್ನು ಸರ್ಕಾರಕ್ಕೆ. ಅದಷ್ಟೇ ಅಲ್ಲ, ಯಾವೊಂದು ಭೂಮಿಯನ್ನು ರಿಜಿಸ್ಟರ್ ಮಾಡಿಸ್ಕೋಬೇಕು, ಗೈಡೆನ್ಸ್ ವ್ಯಾಲ್ಯೂಗಳಿರ್ಬೋದು, ವಿದ್ಯುತ್ ಶಕ್ತಿಯ ಒಂದು ಬಿಲ್ಲನ್ನು ಕಟ್ಟಲಿಕ್ಕೆ ಎಷ್ಟು ದರ ಏರಿಕೆ ಮಾಡಿದ್ದಾರೆ. ಈಗಲೂ ಪುನಃ ಏಪ್ರಿಲ್ ತಿಂಗಳಿಂದ ವಿದ್ಯುತ್ ಶಕ್ತಿಯ ದರವನ್ನು ಏರಿಕೆ ಮಾಡ್ತಾ ಇದ್ದಾರೆ. ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನು ಹೇಳ್ಬೋದು. ಅದಷ್ಟೇ ಅಲ್ಲ, ಈಗಾಗಲೇ 7,65,000 ಕೋಟಿ ಸಾಲ ಏನು ಮಾಡಿದ್ದಾರೆ. ಮುಂದಿನ 6ನೇ ತಾರೀಕು ಮತ್ತೆ 17ನೇ ಬಜೆಟ್ನ ಏನು ಮಂಡನೆ ಮಾಡ್ತಾರೆ, ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಕೋಟಿ ಮತ್ತೆ ಸಾಲವನ್ನ ಈ ಸರ್ಕಾರ ಮಾಡಲಿಕ್ಕೆ ಹೊರಟಿದ್ದಾರೆ. ಈ 8.5 ಲಕ್ಷ 9 ಲಕ್ಷ ಕೋಟಿ ಸಾಲ ಏನು ಮಾಡಿದ್ದಾರೆ ಈಗ ಸರ್ಕಾರ ಮಾಡ್ತಾರೆ. ಈ ಸಾಲ ತೀರಿಸೋರು ಯಾರು? ಪುಣ್ಯಾತ್ಮರು ನೀವೇ ಈ ಸಾಲ ತೀರಿಸಬೇಕು. ಯಾವ ಸರ್ಕಾರಗಳು ತೀರ್ಸಕ್ಕಾಗಲ್ಲ. ನಿಮ್ಮ ಜೋಬಿಗೆ ಕೈ ಹಾಕಿ ನಿಮ್ಮ ಹಣವನ್ನು ದರೋಡೆ ಮಾಡ್ತಕ್ಕಂಥದ್ದು ಈ ಸರ್ಕಾರಗಳು. ದಯವಿಟ್ಟು ತಾವೆಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಇವತ್ತು ನಾನು ಈ ಒಂದು ಜಿಲ್ಲೆಯಲ್ಲಿ ಬಂದಿದ್ದೇನೆ, ನಗರದಲ್ಲಿ ನಿಮ್ಮ ಮುಂದೆ ನಿಂತಿರ್ತಕ್ಕಂಥದ್ದೇನಿದೆ, ಹಲವಾರು ಬಾರಿ ಬಂದಿದ್ದೇನೆ. ಗುತ್ತಿ ಬಸವಣ್ಣ ಯೋಜನೆಗೆ
ಸರ್ಕಾರಗಳು ಗಮನ ಕೊಡ್ತಿಲ್ಲ ಅಂತ ಹೇಳಿ 48 ದಿನಗಳ ಕಾಲ ರೈತರು ಒಂದು ಪ್ರತಿಭಟನೆ ಮಾಡಿದ್ರಿ. ಆ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ 2006-7 ಈಶ್ವರಪ್ಪನವರು ನೀರಾವರಿ ಮಂತ್ರಿಗಳಿದ್ದರು, ಕಳಿಸಿದ್ರು, ನೀವು ಧರಣಿಯನ್ನ ನಿಲ್ಲಿಸಲಿಲ್ಲ. ನಾನೇ ಬಂದು ರೈತರಿಗೆ ಮನವೊಲಿಸಿ ಅವತ್ತು ಧರಣಿ ನಿಲ್ಲಿಸಿ ಆ ಒಂದು ಯೋಜನೆಗಳಿಗೆ ಯಾವ ಒಂದು ತೀರ್ಮಾನಗಳನ್ನು ಕೊಟ್ಟೆ, ಅದು ನನ್ನ ಕರ್ತವ್ಯ ನಿರ್ವಹಿಸಿದ್ದೇನೆ. ನಾನು ಜಂಬಕ್ಕೆ ಅದನ್ನು ಹೇಳ್ಕೊಳ್ಳಲ್ಲ. ಇಲ್ಲೆಲ್ಲ ನಮ್ಮ ಪಂಚಪ್ಪನವ್ರು ಕೂತಿರ್ಬೇಕೇನೋ, ಅಲ್ಲಿ ಕೂತಿದ್ದಾರೆ. 2006-7 ನಾನು ಮುಖ್ಯಮಂತ್ರಿ ಇದ್ದಾಗ ಸಕ್ರಮ್ ಮಾಡಿದ 50 ರೂಪಾಯಿ ಮಾಡಿ ತಗೊಂಡು ಸರ್ಕಾರ 20-22 ಸಾವಿರ ತುಂಬಾಕತ್ತಾರ. ಅವತ್ತು ಇಲ್ಲಿ ಬಂಡಪ್ಪನವರಿದ್ದಾರೆ. ನಾನು ಬೀದರ್ ಜಿಲ್ಲೆಯಲ್ಲಿ ಪ್ರವಾಸ ಮಾಡಬೇಕಾದ್ರೆ ನಮ್ಮ ರೈತರು ಬೆಳೆದಂತ ಕಬ್ಬು ಮಾರಾಟ ಮಾಡೋಕ್ಕಾಗಿರಲಿಲ್ಲ, ಕಾರ್ಖಾನೆ ಮಾಲೀಕರು ಕೊಂಡ್ಕೊಳ್ಳಿಕ್ಕೆ ತಯಾರಾಗಿಲ್ಲ. ಬೀದರ್ನ ಒಂದು ರೈತರ ಹೊಲಕ್ಕೆ ಹೋದಾಗ ಒಣಗಿ ನಿಂತಿತ್ತು ಕಬ್ಬು. ಅಲ್ಲೇ ತೀರ್ಮಾನ ತೆಗೆದುಕೊಂಡೆ, ಈ ಬಾರಿ ರೈತರ ಸಾಲವನ್ನ ಮನ್ನಾ ಮಾಡ್ತೀನಿ ಅಂತ ಹೇಳಿ. ಆಗಿನ ಹಣಕಾಸು ಸಚಿವರು ಎಲ್ಲಿದೆ ದುಡ್ಡು, ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಎಲ್ಲಿ ಸಾಧ್ಯ ಅಂತಕ್ಕಂಥ ಮಾತನ್ನು ನನಗೆ ಹೇಳಿದ್ರು. 2006-7 ಸಹ ಸುಮಾರು 2,500 ಕೋಟಿ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ಏನು ಮಾಡಿದೆ. ಬೆಳೆದಂತ ರೈತರು ಕಬ್ಬನ್ನೇನೋ ಕಟಾವು ಮಾಡಿ ಮಾರಾಟ ಮಾಡಲಿಕ್ಕಾಗಲಿಲ್ಲ. ಸುಮಾರು 248 ಕೋಟಿ ಹೆಕ್ಟರ್ಗೆ 25,000 ರೂಪಾಯಿಗಳ ಸಹಾಯಧನವನ್ನು ಕೊಡ್ತಕ್ಕಂಥ ನಿರ್ಧಾರ ನಾನು ಮಾಡಿದಂಥದ್ದೇನಿದೆ. ಯಾರು ರೈತರ ಪರವಾಗಿದ್ದಾರೆ ತಾವು ತೀರ್ಮಾನಕ್ಕೆ ಬನ್ನಿ. ನಂತರ ಬಿಜಾಪುರ ಜಿಲ್ಲೆಗೆ ಆ 248 ಕೋಟಿ ಹಣ ಏನು ಬಿಡುಗಡೆ ಮಾಡಿದ್ದೆ, ಸುಮಾರು 36-38 ಕೋಟಿ ವಿಜಯಪುರದ ರೈತರು ಕೊಡಬೇಕಾಗಿತ್ತು. ಕೊಡ್ಲಿಲ್ಲ ಅಂತೇಳಿ DC ಕಚೇರಿ ಮುಂದೆ ನೀವೆಲ್ಲ ಧರಣಿ ಮಾಡ್ತಾ ಇದ್ರಿ. ಅವತ್ತು ನಾನು ಧರಣಿಯ ಮಾಡ್ತಾ ಇದ್ದಂತ ನಿಮ್ಮಗಳ ಮುಂದೆ ಬಂದು ಸರ್ಕಾರದ ಗಮನ ಸೆಳೆಯಲಿಕ್ಕೆ ನಾನು ಹೋರಾಟ ಮಾಡಿದ್ದೇನೆ. ಅದರ ಜೊತೆಗೆ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುಶಃ ಸುಮಾರು 27 ಸಕ್ಕರೆ ಕಾರ್ಖಾನೆಗಳು ನಡೀತಾ ಇದ್ರೆ ಅದಕ್ಕೆ ಮೂಲ ಕಾರಣ ದೇವೇಗೌಡರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಗಮನಕ್ಕೆ ತರ್ತೀನಿ. ನೀವೇನವರನ್ನ 16 ಸ್ಥಾನವನ್ನು ಗೆಲ್ಲಿಸಿ ದೆಹಲಿ ಕಳಿಸಿದ್ರಿ ಲೋಕಸಭೆಗೆ. ಆ ಸಂದರ್ಭದಲ್ಲಿ ಅವರು ಪ್ರಧಾನಮಂತ್ರಿಗಳಾಗಿ ಕೊಟ್ಟಂತ ಕೊಡುಗೆ ಉತ್ತರ ಕರ್ನಾಟಕದಲ್ಲಿ ಇವತ್ತು ಕಬ್ಬನ್ನ ಹೆಚ್ಚಿನ ರೀತಿಯಲ್ಲಿ ಬೆಳೀತಾ ಇದ್ದೀರಿ. ಇವತ್ತು ನಿಮಗೆ ಆರ್ಥಿಕವಾಗಿ ಶಕ್ತಿಯನ್ನು ಕೊಡಬೇಕಾದ್ರೆ ಕಾರಣ ದೇವೇಗೌಡರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ವಿದ್ಯಾರ್ಥಿಗಳು ಉದ್ಯೋಗ ಇಲ್ಲದೆ ಧಾರವಾಡದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಇದ್ದಾಗ ದೇವೇಗೌಡರು ಒಂದು ಮಾತು ಹೇಳಿದ್ರು. ಅವರು ಮುಖ್ಯಮಂತ್ರಿ ಇದ್ದಾಗ ಸುಮಾರು 1.5 ಲಕ್ಷ ಕುಟುಂಬದ ಪುರುಷರಿಗೆ ಮಹಿಳೆಯರಿಗೆ ಶಿಕ್ಷಕ ವೃತ್ತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದನ್ನು ಅವರೇನು ಜ್ಞಾಪಕ ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿ ಇದ್ದಾಗ ಯಾವೊಂದು ಕಾಲೇಜುಗಳು, ಹೈಸ್ಕೂಲ್ಗಳು, ಜೂನಿಯರ್ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ವು. 56,000 ಶಿಕ್ಷಕರನ್ನ ನೇಮಕ ಮಾಡ್ತಕ್ಕಂಥ ತೀರ್ಮಾನ ಮಾಡಿದೆ.